ಇನ್ನ ನಮ್ಮ ಶಶಿ ನೋಡ್ರಿ, ಎಲ್ಲೂ ಕಾಣೋದು ನಾವು ಸ್ಟೇಜ್ ಮೇಲೆ ಎಲ್ಲ ಈ ಯೋಜನೆಯ ಹಿಂದಿರುವಂತ ಒಂದು ಶಕ್ತಿ ನಮ್ಮ ಶಶಿ. ಕೆಲವು ದಿವಸದ ನಂತರ ಬೆಂಗಳೂರಿನಾಗ ಬಂದ, ನಾನು ನೆಲಮಂಗಲ ಹತ್ರ ರೈಲ್ ಎಸ್ಟೇಟ್ ಮಾಡೀನಿ ಅಂತ. ಅಲ್ಲ ಇವನ ಅಂದೇನ ಕೊರ್ವಿ ಕುಟುಂಬ ಹುಬ್ಬಳ್ಳಿಯ ಸುಪ್ರಸಿದ್ಧವಾಗಿರುವಂಥ ಕುಟುಂಬ. ಸಿದ್ದಾರೂಢ ಮಠದ ಟ್ರಸ್ಟಿಗಳಾಗಿ ಹಲವಾರು ಸಂಘ ಸಂಸ್ಥೆಗಳ ಪ್ರಾರಂಭ ಮಾಡಿ ಒಂದು ರೀತಿಯಲ್ಲಿ ಹುಬ್ಬಳ್ಳಿಯನ್ನ ನಗರವಾಗಿ ಮಾಡುವ ಕಾರ್ಯದಲ್ಲಿ ಪ್ರಥಮವಾಗಿ ಭದ್ರ ಬುನಾದಿ ಹಾಕಿದವರು ಕೊರ್ವಿ ಯಜಮಾನರು. ನಮ್ಮ ಹಿರಿಯರಾದಂಥ, ನಮ್ಮ ತಂದೆ ಸಮಾನರಾದಂಥ ಮುರ್ಸಾರಪ್ಪಣ್ಣ ಕರ್ವಿ ಅವರು ಎಲ್ಲ ರಂಗದಲ್ಲೂ ಕೂಡ ವಿಶೇಷವಾಗಿ ಹುಬ್ಬಳ್ಳಿಯ ವ್ಯಾಪಾರಸ್ಥರ ಸಂಘಟನೆ, ಎಪಿಎಂಸಿ ಮತ್ತು ಉಣ್ಕಲ್ಲಿನ ಸುತ್ತಮುತ್ತಲಿರುವ ಗ್ರಾಮದಲ್ಲಿರುವಂತಹ ಪ್ರದೇಶಗಳ ಅಭಿವೃದ್ಧಿ ಬಹಳ ದೊಡ್ಡ ಕೊಡುಗೆ ನಮ್ಮ ಮುರ್ಸಾರಪ್ಪಣ್ಣ ಕೊರಿಯವರದಿದೆ. ಅವರು ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿ ಬಹಳ ಅತ್ಯುತ್ತಮವಾದ ಕೆಲಸ ಮಾಡಿದ್ದು ಇಂದು ಕೂಡ ಜನ ನೆನಪಿಟ್ಟಿದ್ದಾರೆ. ರಾಜಣ್ಣ ಇವತ್ತು 5ನೇ ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗಿರುವಂತದ್ದು ಒಂದು ದಾಖಲೆ. ಅವರು ವಿವಿಧ ಸಮಿತಿಗಳ ಅಧ್ಯಕ್ಷರಾಗಿ, ಈಗ ಹೆಲ್ತ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇನ್ನೊಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿಶ್ವನಾಥ್ ಕೊರ್ವಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿದ್ದಾರೆ. ವಿಶೇಷವಾಗಿ ವಾಣಿಜ್ಯ ಅಂದ್ರೆ ಕಾಮರ್ಸ್ ಕ್ಷೇತ್ರಗಳಲ್ಲಿ ಬಿಕಾಮ್, ಎಂಕಾಮ್, MBA, MCA ಎಲ್ಲದರಲ್ಲೂ ಕೂಡ ತರಬೇತಿ ಕೊಡುವಂತಹ ವಿಶೇಷವಾಗಿರುವಂತಹ ಒಂದು ಕಾಲೇಜನ್ನು ತೆಗೆದು ಹುಬ್ಬಳ್ಳಿಗೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸಣ್ಣವನು ಶಶಿ, ಅವನು ರಿಯಲ್ ಎಸ್ಟೇಟ್ ಅಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಬಹಳ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರುವಂತದ್ದು ನಮಗೆಲ್ಲ ಸಂತೋಷ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮೆಲ್ಲರ ಪರಮ ಪೂಜ್ಯರು, ಹುಬ್ಬಳ್ಳಿಯ ಪ್ರಸಿದ್ಧ 3000 ಮಠದ ಜಗದ್ಗುರುಗಳಾದಂತಹ ಶ್ರೀ ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಕೊರ್ವಿ ಕುಟುಂಬ ಹುಬ್ಬಳ್ಳಿಯ ಪ್ರಸಿದ್ಧ ಒಂದು ಕುಟುಂಬದಲ್ಲಿ ಒಂದು. ಇವತ್ತಿನ ಸಿದ್ದಾರೂಢ ಮಠ ಇರಬಹುದು, 3000 ಮಠ ಇರಬಹುದು, ಅದಕ್ಕೆ ಪರಮ ಭಕ್ತರಾಗಿ ಕೆಲಸವನ್ನು ಮಾಡಿದೆ. ನಮ್ಮ ಮುರ್ಸಾರಪ್ಪನವರ ಸಹೋದರ ಬಸಣ್ಣವರು, ಅವರು ವೈಯಕ್ತಿಕವಾಗಿ ಕೂಡ ನಮಗೆ ಅತ್ಯಂತ ಆತ್ಮೀಯ. ಅವರು ಕೂಡ ಈ ಕುಟುಂಬದಲ್ಲಿ ಇದ್ದು ತಮ್ಮ ವೃತ್ತಿಯನ್ನು ಮಾಡಿ ಬಹಳ ದೊಡ್ಡ ಸೇವೆಯನ್ನು ಕೂಡ ಅವರು ಕೂಡ ಮಾಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾರೆ. ಕೊರ್ವಿ ಕುಟುಂಬಕ್ಕೆ ಇನ್ನೊಬ್ಬರು ಆತ್ಮೀಯರಾದಂತಹ ಇನ್ನೊಬ್ಬ ಬಸಣ್ಣ ಹೊರಟ್ಟಿ ಅವರಿಗೆ ಮಾನ್ಯ ಸಭಾಪತಿಗಳಿಗೆ ನಾನೇ ಸ್ವಾಗತವನ್ನು ಮಾಡ್ತೀನಿ. ಬಂಧುಗಳೇ, ಇದು ಹಿಂದಿನ ಜನರೇಷನ್. ಆದರೆ ಇವತ್ತಿನ ಜನರೇಷನ್ ನಮ್ಮ ರಾಜಣ್ಣ ನಾವು ಬಹಳ ವರ್ಷದ ಒಂದು ಸಂಬಂಧ, ಆತ್ಮೀಯ ಸಂಬಂಧ, ಕುಟುಂಬದ ಸಂಬಂಧದ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಸಂಘರ್ಷದ ರಾಜಕಾರಣವನ್ನು ಮಾಡಿದ್ವಿ ನಾವು. ನನ್ನ ಸಂಘರ್ಷದ ರಾಜಕಾರಣದಲ್ಲಿ ಹೆಗಲು ಕೊಟ್ಟು ನಿಂತವರು ರಾಜಣ್ಣ ಕೊರ್ವಿ. ಇನ್ನು ನಮ್ಮ ಶಶಿ ನೋಡ್ರಿ, ಎಲ್ಲೂ ಕಾಣೋದು ನಾವು ಸ್ಟೇಜ್ ಮೇಲೆ ಎಲ್ಲ ಈ ಯೋಜನೆಯ ಹಿಂದಿರುವಂತ ಒಂದು ಶಕ್ತಿ ನಮ್ಮ ಶಶಿ. ಮಾಡಿದಂತಿರಬೇಕು ಅಂತ ಏನ್ ಹೇಳ್ತಾರೆ, ಅದರಲ್ಲಿ ನಂಬಿಕೆ ಇಟ್ಟು
ಕೆಲವು ದಿವಸದ ನಂತರ ಬೆಂಗಳೂರಿನಾಗ ಬಂದ ನಾನು ನೆಲಮಂಗಲ ಹತ್ರ ರಿಯಲ್ ಎಸ್ಟೇಟ್ ಮಾಡೀನಿ ಅಂತ ಅಲ್ಲ ಇವನ ಅಂದಿನ ನಾವು ಬೆಂಗಳೂರಾಗ ಇರಕತ್ 30 ವರ್ಷ ನಾವು ಏನ್ ಮಾಡಿಯಲ್ಲ ಅಂತ ಇಲ್ಲ ನಮ್ಮ ಗೆಳೆಯರು ಸಿಕ್ಕಾರ ಒಳ್ಳೆಯ ಅವಕಾಶ ಸಿಕ್ಕಿದೆ ಮಾಡುವಂತ ಬೆಂಚ ಪುರ್ಸಿ ಪ್ರೋತ್ಸಾಹವನ್ನು ಮಾಡಿದ್ದೆ. ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ. 22-24 ಲೇಔಟ್ಗಳನ್ನು ಮಾಡಿದ್ದಾನೆ ಅಂತಂದ್ರೆ ಅಸಾಮಾನ್ಯದ ಕೆಲಸ, ಅದು ಸುಲಭದ ಕೆಲಸ ಅಲ್ಲ. ಬಹಳ ಎಂಟರ್ಪ್ರೈಸಿಂಗ್ ಇದ್ದಾನೆ, ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ. ಇವತ್ತು ಅತ್ಯಂತ ಯಶಸ್ವಿ ಕೊರ್ವಿ ನಗರ ಆಗ್ತದೆ ಅಂತ ನಾನು ಭವಿಷ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ರು. ಸ್ಮಾರ್ಟ್ ಸಿಟಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಜಾರಿಯಾಗಿದೆ. ಆದರೆ ನ್ಯೂ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡದ ನ್ಯೂ ಸ್ಮಾರ್ಟ್ ಸಿಟಿ ಎಲ್ಲಿದೆ ಅಂದ್ರೆ ಕೊರ್ವಿ ಗ್ರೀನ್ ಸಿಟಿ ಇದು ನ್ಯೂ ಸ್ಮಾರ್ಟ್ ಸಿಟಿ ಅಂತ ಹೇಳಕ್ಕೆ ಎಲ್ಲ ಸೌಲಭ್ಯಗಳು ಹೊಂದಿರುವಂತ, ಎಲ್ಲ ಅನುಕೂಲಗಳು ಹೊಂದಿರುವಂತ, ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ಸಿಗುವಂತ ಒಂದು ಕೆಲಸ ಇವತ್ತು ಈ ಒಂದು ಕೊರ್ವಿ ಗ್ರೀನ್ ಸಿಟಿಯಲ್ಲಾಗಲಿ. ಈಗ ಕೇಂದ್ರ ಸರ್ಕಾರದ ಬಲವೂ ಕೂಡ ಬಂತು ಗ್ರೀನ್ ಸಿಟಿಗೆ. ಎಲ್ಲ ಜೋಶರ್ ಬಂದ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಭೂಮಿ ಪಾವನ ಆಗಿದೆ. ಈ ಭೂಮಿ ಒಂದು ಒಳ್ಳೆಯ ನಾಗರಿಕತೆಯನ್ನು ಹೊಂದುವಂತ, ಒಳ್ಳೆಯ ಭಾರತದ ಭವಿಷ್ಯದ ನಾಗರಿಕರ ನಿರ್ಮಾಣ ಮಾಡುವಂತಹ ಒಂದು ಸ್ಥಳ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.